ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಮ್ಮ ಕನ್ನಡ ಗುರು ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ, ಈ ದಿನ ಮತ್ತೊಂದು ವಿಶೇಷವಾದ ವಿಡಿಯೋವೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು ಜಗತ್ಪ್ರಸಿದ್ಧವಾಗಿರುವಂತಹ ಐತಿಹಾಸಿಕ ಶಿಲ್ಪಕಲೆಗಳ ದೇವಾಲಯಗಳು ಇವೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಐತಿಹಾಸಿಕ ದೇವಾಲಯಗಳನ್ನ ನಾನು ಈಗ ಆಲ್ರೆಡಿ ಹಿಂದಿನ 2 ವಿಡಿಯೋಗಳಲ್ಲಿ ಬಾದಾಮಿಯ ಗುಹಾಂತರ ದೇವಾಲಯ ಮತ್ತು ಐಹೊಳೆಯ ವಾಸ್ತುಶಿಲ್ಪಕಲೆಗಳ ಬಗ್ಗೆ ನಾನು ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸಿದ್ದೀನಿ. ಸೊ ಈಗ ಈ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ಐತಿಹಾಸಿಕ ದೇವಾಲಯಗಳ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಬೇರೆ ಎಲ್ಲೂ ಅಲ್ಲ, ಬಾಗಲಕೋಟೆ ಜಿಲ್ಲೆಯಲ್ಲೇ ಇರುವಂತಹ ಐಹೊಳೆಯ ಪಕ್ಕದಲ್ಲಿರುವಂತಹ ಇನ್ನೊಂದು ವಿಶೇಷವಾದ ಐತಿಹಾಸಿಕ ದೇವಾಲಯಗಳ ತೊಟ್ಟಿಲದಂತೆ ಇರುವಂತಹ ಐಹೊಳೆಯ ಹತ್ತಿರದಲ್ಲಿ ಇರುವಂತಹ ಪಟ್ಟದಕಲ್ಲು, ಆ ಸ್ಥಳದ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ತಪ್ಪದೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಪಟ್ಟದಕಲ್ಲಿನಲ್ಲಿರುವಂತಹ ವಿಶೇಷವಾಗಿರುವಂತಹ ನಮ್ಮ ಹಿಂದೂ ಧರ್ಮದ ಮತ್ತು ಜೈನ ಧರ್ಮಕ್ಕೆ ಸಂಬಂಧಿಸಿರುವಂತಹ ಐತಿಹಾಸಿಕ ದೇವಾಲಯಗಳನ್ನ ಕಣ್ತುಂಬ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ಇನ್ನು ನನ್ನ ಎಲ್ಲ ವಿಡಿಯೋಗಳನ್ನ ನೀವು ವೀಕ್ಷಣೆ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮಿಸ್ ಮಾಡದೇನೆ ಲೈಕ್ ಮಾಡಿ, ಓಕೆನಾ? ಬನ್ನಿ ಹಾಗಾದ್ರೆ ನೋಡೋಣ ಪಟ್ಟದಕಲ್ಲಿನ ಐತಿಹಾಸಿಕ ದೇವಾಲಯಗಳ ಸೌಂದರ್ಯವನ್ನು. ಪಟ್ಟದಕಲ್ಲು ಚಾಲುಕ್ಯರ ರಾಜಧಾನಿ. ಸುಂದರ ಐತಿಹಾಸಿಕ ದೇವಾಲಯಗಳ ಶಿಲ್ಪಕಲೆಯ ಸಂಕ್ಷಿಪ್ತ ಪರಿಚಯ. ಪಟ್ಟದಕಲ್ಲನ್ನು ರಕ್ತಪುರ ಎಂದು ಕರೆಯುತ್ತಾರೆ. ಇದು 7 ಮತ್ತು 8ನೇ ಶತಮಾನದ ಹಿಂದೂ ಮತ್ತು ಜೈನ ದೇವಾಲಯಗಳ ಸಂಕೀರ್ಣವಾಗಿದೆ. ಇದು ಭಾರತದ ಉತ್ತರ ಕರ್ನಾಟಕದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿಯ ಪಶ್ಚಿಮ ದಂಡೆಯ ಮೇಲಿರುವ ಇದು ಬಾದಾಮಿಯಿಂದ 23 ಕಿಲೋಮೀಟರ್ ಮತ್ತು ಐಹೊಳೆಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಈ ಪಟ್ಟದಕಲ್ಲಿನ ದೇವಾಲಯಗಳು ಐತಿಹಾಸಿಕವಾಗಿ ಮಹತ್ವದ್ದಾಗಿವೆ. ಚಾಲುಕ್ಯರ ಸ್ಮಾರಕಗಳ ಕೇಂದ್ರಗಳಾಗಿವೆ. ಪಟ್ಟದಕಲ್ಲಿನ ಸ್ಮಾರಕಗಳು 2 ಪ್ರಮುಖ ಭಾರತೀಯ ವಾಸ್ತುಶಿಲ್ಪ ಶೈಲಿಗಳ ಸಮ್ಮಿಳನವನ್ನು ಪ್ರತಿಬಿಂಬಿಸುತ್ತವೆ. ಒಂದು ಉತ್ತರ ಭಾರತದ ನಾಗರ ಶೈಲಿ ಮತ್ತು ಇನ್ನೊಂದು ದಕ್ಷಿಣ ಭಾರತದ ದ್ರಾವಿಡ ಶೈಲಿ. ಇದು ಗಳಗನಾಥ ದೇವಾಲಯ. ಈ ದೇವಸ್ಥಾನವು ಜಂಬುಲಿಂಗೇಶ್ವರ ದೇವಸ್ಥಾನದ ಪೂರ್ವಕ್ಕೆ ಇದೆ. ಈ ದೇವಾಲಯವು 8ನೇ ಶತಮಾನದ ಮಧ್ಯಭಾಗದಲ್ಲಿ ನಿರ್ಮಿಸಲಾಗಿದೆ ಎಂದು ಅಂದಾಜಿಸಲಾಗಿದೆ. ದೇವಾಲಯವು ಉತ್ತರದ ರೇಖಾನಗರ ಶೈಲಿಯಾಗಿದ್ದು ಒಂದು ಲಿಂಗವನ್ನು ಹೊಂದಿದೆ ಮತ್ತು ದೇವಾಲಯದ ಗರ್ಭಗುಡಿಯಲ್ಲಿ ಒಂದು ಮುಖಮಂಟಪ, ದೇವಾಲಯದ ಹೊರಗೆ ಗರ್ಭಗುಡಿಯ ಮುಖಾಮುಖಿಯಾಗಿ ಕುಳಿತಿರುವ ನಂದಿಗಳಿವೆ. ಪಟ್ಟದಕಲ್ಲಿನ ಅತಿ ಹಳೆಯ ದೇವಸ್ಥಾನವೆಂದರೆ ಸಂಗಮೇಶ್ವರ ದೇವಾಲಯ. ಇದನ್ನು ರಾಜ ವಿಜಯಾದಿತ್ಯನು ಕ್ರಿಸ್ತಶಕ 696ರಿಂದ 773 ಹೊತ್ತಿನಲ್ಲಿ ನಿರ್ಮಿಸಿದನು ಮತ್ತು ಅವನ ನಂತರ ವಿಜಯವಾರ ಎಂದು ಕೂಡ ಹೆಸರಿಸಲ್ಪಟ್ಟನು. ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು ಮತ್ತು ಇದು ಗರ್ಭಗುಡಿ, ಒಳ ಅಂಗೀಕಾರ ಮತ್ತು ಸಭಾಂಗಣವನ್ನು ಒಳಗೊಂಡಿರುತ್ತದೆ. ಉಗ್ರ ನರಸಿಂಹ ಮತ್ತು ನಟರಾಜರಂತಹ ಹೊರಗೋಡೆಯ ಮೇಲೆ ಶಿಲ್ಪಗಳಿವೆ. ಪಟ್ಟದಕಲ್ಲಿನ ಸಂಕೀರ್ಣದಲ್ಲಿ ಕಂಡುಬರುವ ಈ ಅಪೂರ್ಣಗೊಂಡಿರುವಂತಹ ದೇವಾಲಯಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಇವು ಆ ಕಾಲದಲ್ಲಿ ಪೂರ್ಣಗೊಳ್ಳದೆ ಉಳಿದಿರುವಂತಹ ಕೆಲ ದೇವಾಲಯಗಳಾಗಿವೆ. ಸಂಗಮೇಶ್ವರ ದೇವಾಲಯದ ಪಕ್ಕದಲ್ಲಿರುವ ಇನ್ನೊಂದು ಪ್ರಸಿದ್ಧ ದೇವಾಲಯವೆಂದರೆ ಅದು ವಿರೂಪಾಕ್ಷ ದೇವಾಲಯ. ವಿರೂಪಾಕ್ಷ ದೇವಾಲಯ ಒಂದು ಪರಿಪೂರ್ಣ ದೇವಾಲಯ ವಾಸ್ತುವಿಗೆ ಉದಾಹರಣೆಯಾಗಿದೆ. ಇದು ಕ್ರಿಸ್ತಶಕ 740ರಲ್ಲಿ ಹಿರಿಯ ರಾಣಿಯಾದ ಲೋಕಮಹಾದೇವಿಯಿಂದ ಕಟ್ಟಿಸಲ್ಪಟ್ಟಿದೆ. ಇದು ಪೂರ್ವಾಭಿಮುಖವಾಗಿದ್ದು ಮುಂದಿರುವ ತೆರೆದ ಮಂಟಪದಲ್ಲಿ ಸುಂದರವಾದ ನಂದಿ ವಿಗ್ರಹವಿದೆ. ಪಶ್ಚಿಮ ದಿಕ್ಕನ್ನು ಹೊರತುಪಡಿಸಿ ಉಳಿದೆಲ್ಲ ದಿಕ್ಕುಗಳಲ್ಲಿ ಮುಖಮಂಟಪವಿದ್ದು ದೇವಾಲಯದ ಒಳಗೆ ಸಭಾಮಂಟಪ ಹಾಗೂ ಪ್ರದಕ್ಷಿಣಾ ಪಥವಿದೆ. ಪ್ರವೇಶದಲ್ಲೇ ಇರುವ ವೇದಿಕೆಯ ಮೇಲೆ ವಸ್ತ್ರಾಭರಣಗಳಿಂದ ಶೋಭಿತರಾದ ರಾಜ ದಂಪತಿಗಳ ವಿವಿಧ ಭಂಗಿಯ ಶಿಲ್ಪಗಳು ಮನಸೆಳೆಯುತ್ತವೆ. ಇವು ವಿಕ್ರಮಾದಿತ್ಯ ಹಾಗೂ ರಾಣಿ ಲೋಕಮಹಾದೇವಿಯನ್ನು ಬಿಂಬಿಸುತ್ತವೆ. ಈ ದೇವಾಲಯದ ಶಿಲ್ಪಿ ಸರ್ವಸಿದ್ಧಿ ಆಚಾರಿ ಎಂಬುವವನು. ಇವನಿಗೆ ವಿಕ್ರಮಾದಿತ್ಯ ರಾಜನು ವ್ಯರ್ಜರಿಪು ಎಂಬ ಬಿರುದನ್ನು ಕೊಟ್ಟು ಸನ್ಮಾನಿಸಿರುವ ಬಗ್ಗೆ ಶಾಸನ ಬರೆಸಲಾಗಿದೆ. ಇಂಥ ಸುಂದರ ದೇವಾಲಯವೇ
ಮುಂದೆ ರಾಷ್ಟ್ರಕೂಟರ 1ನೇ ಕೃಷ್ಣನು ಎಲ್ಲೋರದಲ್ಲಿ ಕಟ್ಟಿಸಿದ ಕೈಲಾಸನಾಥ ದೇವಾಲಯಕ್ಕೆ ಮುಖ್ಯ ಸ್ಫೂರ್ತಿಯಾಯಿತು. ಪಟ್ಟದಕಲ್ಲಿನ ಸಮುಚ್ಚಯದಲ್ಲಿನ ಗಮನ ಸೆಳೆಯುವ ಪ್ರಮುಖ ದೇವಾಲಯಗಳೆಂದರೆ ವಿರೂಪಾಕ್ಷ ಹಾಗೂ ಮಲ್ಲಿಕಾರ್ಜುನ ದೇವಾಲಯಗಳು. ಈ ಎರಡೂ ದೇವಾಲಯಗಳ ವಿಶೇಷತೆ ಎಂದರೆ ಇವುಗಳನ್ನು 2ನೇ ವಿಕ್ರಮಾದಿತ್ಯನು ತಮ್ಮ ಸಾಂಪ್ರದಾಯಿಕ ವೈರಿಗಳಾಗಿದ್ದ ಪಲ್ಲವರ ಮೇಲೆ ಸಾಧಿಸಿದ ದಿಗ್ವಿಜಯದ ನೆನಪಿಗಾಗಿ ಅವನ 2 ರಾಣಿಯರು ಕಟ್ಟಿಸಿರುವುದು. ಇವು ಕಂಚಿಯಲ್ಲಿನ ಕೈಲಾಸನಾಥ ದೇವಾಲಯದ ವಾಸ್ತುವಿನಿಂದ ಪ್ರಭಾವಿತವಾಗಿರುವುದು ಎದ್ದು ಕಾಣುತ್ತದೆ. ದೇವಾಲಯದ ಹೊರಭಾಗದಲ್ಲೂ ವಿಶೇಷವಾದ ಮೂರ್ತಿಗಳ ಕೆತ್ತನೆಯನ್ನು, ಸುಂದರ ಶಿಲ್ಪಕಲೆಯನ್ನು ಕಾಣಬಹುದಾಗಿದೆ. ಇದರ ಪಕ್ಕದಲ್ಲಿರುವುದೇ ಮಲ್ಲಿಕಾರ್ಜುನ ದೇವಾಲಯ. ಇದನ್ನು ವಿಕ್ರಮಾದಿತ್ಯನ ಮತ್ತೊಬ್ಬ ರಾಣಿ ತ್ರೈಲೋಕ್ಯ ದೇವಿಯು ಕ್ರಿಸ್ತಶಕ 743ರಲ್ಲಿ ನಿರ್ಮಿಸಿದಳು. ಈಗ ಇದು ಬಹುತೇಕ ಹಾಳಾಗಿದ್ದು ನೋಡುಗರಿಗೆ ಹಿಂದೊಮ್ಮೆ ಇದ್ದಿರಬಹುದಾದ ವೈಭವವನ್ನು ಕಣ್ಣು ಮುಂದೆ ತಂದು ನಿಲ್ಲಿಸುತ್ತದೆ. ಇದು ಕೂಡ ವಾಸ್ತುವಿನ್ಯಾಸದಲ್ಲಿ ವಿರೂಪಾಕ್ಷ ದೇವಾಲಯವನ್ನು ಹೋಲುತ್ತದೆ. ಇದನ್ನು ಅದೇ ಶಿಲ್ಪಿಗಳು ನಿರ್ಮಿಸಿರುವ ಸಾಧ್ಯತೆ ಇದೆ. ಭಾರತದ ವಿಮಾನ ಶೈಲಿಯ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಇದು ಶಿವಲಿಂಗವನ್ನು ಹೊಂದಿರುವ ಗರ್ಭಗುಡಿಯನ್ನು ಹೊಂದಿದೆ. ಭಕ್ತರು ಸಂಚರಿಸಲು ಪ್ರದಕ್ಷಿಣಾ ಮಾರ್ಗವನ್ನು ಹೊಂದಿದೆ. ಗರ್ಭಗುಡಿಯ ಮುಂಭಾಗದಲ್ಲಿ ದುರ್ಗೆಯನ್ನು ಮಹಿಷಾಸುರ ಮರ್ದಿನಿಯಾಗಿ ಮತ್ತು 2 ಬದಿಯಲ್ಲಿ ಗಣೇಶನಾಗಿ ಸಮರ್ಪಿಸಲಾದ ಖಾಲಿ ಗುಡಿಗಳನ್ನು ಹೊಂದಿರುವ ಮುಂಭಾಗವಿದೆ. ದೇವಾಲಯದ ಮುಖಮಂಟಪಗಳು ಮತ್ತು ಕಂಬಗಳನ್ನು ರಾಮಾಯಣ, ಮಹಾಭಾರತ ಮತ್ತು ಪಂಚತಂತ್ರದ ದೃಶ್ಯಗಳನ್ನು ಚಿತ್ರಿಸುವ ಪ್ರಭಾವಶಾಲಿ ಕಲ್ಲಿನ ಕೆತ್ತನೆಗಳಿಂದ ಅಲಂಕರಿಸಲಾಗಿದೆ. ದೇವಾಲಯದ ಮೇಲ್ಛಾವಣಿಯು ಮಹಾಮಂಟಪದಲ್ಲಿ ಅದನ್ನು ಬೆಂಬಲಿಸುವ ಆನೆಗಳನ್ನು ಒಳಗೊಂಡಂತೆ ಸೊಗಸಾದ ಸಾಂಕೇತಿಕ ಕೆತ್ತನೆಗಳನ್ನು ಒಳಗೊಂಡಿರುತ್ತದೆ. ಇದು ಕಾಶಿ ವಿಶ್ವನಾಥ ದೇವಾಲಯ. ಕಾಶಿ ವಿಶ್ವನಾಥ ದೇವಾಲಯವನ್ನು ನಾಗರ ಶೈಲಿಯ ವಾಸ್ತುಶಿಲ್ಪದಲ್ಲಿ ರಾಷ್ಟ್ರಕೂಟ ರಾಜವಂಶದ ದೊರೆ 7ರಿಂದ 8ನೇ ಶತಮಾನದ ಅವಧಿಯಲ್ಲಿ ನಿರ್ಮಿಸಿದ್ದಾನೆ. ಪಟ್ಟದಕಲ್ಲಿನ ಈ ಎಲ್ಲ ಐತಿಹಾಸಿಕ ಜಗತ್ಪ್ರಸಿದ್ಧ ದೇವಾಲಯಗಳು ಪ್ರವಾಸಿಗರ ಕಣ್ಮನವನ್ನು ಸೆಳೆಯುತ್ತವೆ. ಪಟ್ಟದಕಲ್ಲಿನ ದೇವಾಲಯಗಳ ನೀಲನಕ್ಷೆ. ಇಲ್ಲಿರುವ ಪ್ರಮುಖ ದೇವಾಲಯಗಳ ಪಟ್ಟಿ: ಜಂಬುಲಿಂಗೇಶ್ವರ ದೇಗುಲ, ಗಳಗನಾಥ ದೇಗುಲ, ಚಂದ್ರಶೇಖರ ದೇಗುಲ, ಸಂಗಮೇಶ್ವರ ದೇವಾಲಯ, ವಿರೂಪಾಕ್ಷ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ, ಕಾಶಿ ವಿಶ್ವನಾಥ ದೇಗುಲ, ಪಾಪನಾಥ ದೇವಾಲಯ, ಕಾಡಸಿದ್ದೇಶ್ವರ ದೇವಾಲಯ ಇನ್ನೂ ಪ್ರಮುಖ ದೇವಸ್ಥಾನಗಳನ್ನು ಇಲ್ಲಿ ಕಾಣಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಐತಿಹಾಸಿಕ ಸುಂದರವಾದ ಶಿಲ್ಪಕಲೆಗಳನ್ನು ಹೊಂದಿದಂತಹ ನಮ್ಮ ಪಟ್ಟದಕಲ್ಲು. ಸೊ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ವಿಶೇಷವಾದಂಥ ವಿಡಿಯೋಗಳೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.